ನಮಸ್ಕಾರ ಸ್ನೇಹಿತರೆ, ನಮ್ಮ ಸರ್ವೆ ನಿಮ್ಮ ಉತ್ತರದ 3ನೇ ದಿನದ ಫಲಿತಾಂಶಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಕಳೆದ 3 ದಿನಗಳಿಂದಲೂ ಪ್ರತಿದಿನ ನಿಮಗೆ 4 ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ಸಂಗ್ರಹ ಮಾಡೋ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದೇನೆ. ತಾವುಗಳು ಕೂಡ ಆ 3 ದಿನವೂ ನನ್ನ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅಭೂತಪೂರ್ವ ಬೆಂಬಲವನ್ನು ಕೊಡೋದ್ರ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನು ವೋಟ್ ಮೂಲಕ ತಿಳಿಸಿದ್ದೀರಾ ಸ್ನೇಹಿತರೆ. ಈ ಕಳೆದ 2 ದಿನದ ಫಲಿತಾಂಶವನ್ನು ನೀವು ಈಗಾಗಲೇ ನೋಡಿದ್ದೀರಾ. ಇದೀಗ ನಿನ್ನೆ ನಾನು ಕೊಟ್ಟಿದ್ದಂತಹ 4 ಪ್ರಶ್ನೆಗಳಿಗೆ ನೀವು ಯಾವ ರೀತಿಯ ಒಂದು ಮತದಾನವನ್ನು ಮಾಡಿದ್ದೀರಾ ಅದರ ಫಲಿತಾಂಶವನ್ನು ನಾನೀಗ ಪ್ರಕಟಿಸೋನಿದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಇಟ್ಕೆ ಹೇಮಂತ್ ಚಾನಲ್ ವೀಕ್ಷಕರ ಒಂದು ಮನದಾಳದ ಮಾತನ್ನು ತಿಳಿಯೋದಕ್ಕೋಸ್ಕರವಾಗಿ ನಾವು ಈ ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದೀವಿ ಸ್ನೇಹಿತರೆ. ತಾವುಗಳು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ನನ್ನ ಸರ್ವೆ ಕಾರ್ಯಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಾ. ಈಗಾಗಲೇ 2 ದಿನ ಸರ್ವೆಯನ್ನು ಕಂಪ್ಲೀಟ್ ಮಾಡಿ ಇದೀಗ 3ನೇ ದಿನದ ಒಂದು ಸರ್ವೆಯ ಫಲಿತಾಂಶವನ್ನು ನಾನೀಗ ಪ್ರಕಟ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಇದು ನೀವೇ ಕೊಟ್ಟಿರ್ತಕ್ಕಂಥ ಉತ್ತರ. ನಾನು ಕೇಳಿದ್ದಂಥ ಪ್ರಶ್ನೆಗಳಿಗೆ ನೀವು ಆನ್ಲೈನ್ನಲ್ಲಿ ವೋಟ್ ಮಾಡೋದ್ರ ಮೂಲಕ ನಿಮ್ಮ ಮನದಾಳದ ಒಂದು ಸ್ಪಷ್ಟ ಚಿತ್ರಣವನ್ನು ನಮಗೆ ಕೊಡ್ತಾ ಇದ್ದೀರಾ. ಇದೇ ರೀತಿ ನಾನು ಮುಂದೆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೂ ಕೂಡ ತಾವು ವೋಟ್ ಮಾಡೋದ್ರ ಮೂಲಕ ನಾನು ಕೈಗೊಂಡಿರ್ತಕ್ಕಂಥ ಸರ್ವೆ ಕಾರ್ಯವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿನ್ನೆಯ ಒಂದು ನಾನು ಕೇಳಿದ್ದಂತಹ 4 ಪ್ರಮುಖ ಪ್ರಶ್ನೆಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ ನೋಡೋಣ. ತಾವು ಯಾವ ರೀತಿ ವೋಟನ್ನು ಚಲಾಯಿಸಿದಿರಿ, ನಿಮ್ಮ ಮನದಾಳದ ಮಾತು ಏನಿದ್ದಾವೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಿನ್ನೆ ದಿನ ನಾನು ನಿಮಗೆ ಕೇಳಿದ್ದಂತಹ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ. ಈ ಬಾರಿ ಕರ್ನಾಟಕದಲ್ಲಿ BJP JDS ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು ಅಂತಕ್ಕಂಥ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದಿಟ್ಟಿದ್ದೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಸುಮಾರು 2,000ದಷ್ಟು ಮತಗಳನ್ನು ನೀವು ಚಲಾವಣೆ ಮಾಡಿದ್ದೀರಾ. ಈ ಒಂದು ಪ್ರಶ್ನೆಗೆ ನಾನು 2 ಆಪ್ಷನನ್ನು ಕೂಡ ಕೊಟ್ಟಿದ್ದೆ. ಕರ್ನಾಟಕದಲ್ಲಿ BJP JDS ಮೈತ್ರಿಕೂಟ ಈ ಬಾರಿ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ. ಅದೇ ರೀತಿ 2ನೇ ಒಂದು ಆಪ್ಷನ್ 20ಕ್ಕಿಂತ ಕಡಿಮೆ ಸ್ಥಾನವನ್ನು ಗೆಲ್ಲುತ್ತೆ ಅಂತ. ತಾವು ಚಲಾವಣೆ ಮಾಡಿರ್ತಕ್ಕಂಥ 2,000 ವೋಟ್ಗಳಲ್ಲಿ 80% ಮತದಾರ ವೋಟ್ಗಳು 20ಕ್ಕಿಂತ ಹೆಚ್ಚು ಸ್ಥಾನವನ್ನು BJP JDS ಮೈತ್ರಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಉತ್ತರವನ್ನು ನೀಡಿದ್ದೀರ. ಅಂದರೆ ಚಲಾವಣೆಯಾದ 2,000 ಮತಗಳ ಪೈಕಿ 1,600 ಮತಗಳು BJP JDS ಮೈತ್ರಿಕೂಟ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಉತ್ತರ ನಿಮ್ಮಿಂದ ಬಂದಿದೆ ಸ್ನೇಹಿತರೆ. ಅದೇ ರೀತಿ 20ಕ್ಕಿಂತ ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತಾ ಅಂತಕ್ಕಂಥ ಪ್ರಶ್ನೆಗೆ ನೀವು 20% ಮತಗಳು ಚಲಾವಣೆಯಾಗಿದ್ದಾವೆ. ಅಂದರೆ 2,000 ಮತಗಳ ಪೈಕಿ 400 ಮತಗಳು BJP JDS ಮೈತ್ರಿಕೂಟ ಈ ಬಾರಿ ಕರ್ನಾಟಕದಲ್ಲಿ 20ಕ್ಕಿಂತ ಕಡಿಮೆ ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಉತ್ತರವನ್ನು ನೀವು ನೀಡಿದ್ದೀರ ಸ್ನೇಹಿತರೆ. ಈ ಒಂದು ಉತ್ತರವನ್ನು ಗಮನಿಸಿದರೆ ಈ ಬಾರಿ ಕೂಡ ಕರ್ನಾಟಕದಲ್ಲಿ BJP JDS ಮೈತ್ರಿಕೂಟ ಸುಮಾರು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಅಭಿಪ್ರಾಯ ನೀವು ವ್ಯಕ್ತಪಡಿಸಿದ್ದೀರ. ಅದೇ ರೀತಿ ನನ್ನ ನಿನ್ನೆಯ 2ನೇ ಪ್ರಶ್ನೆ, ಬಿ ಶ್ರೀರಾಮುಲು ಅವರು ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣಕ್ಕಿಳಿದ್ರೆ ಗೆಲ್ತಾರಾ ಅಥವಾ ಸೋಲ್ತಾರಾ ಅಂತಕ್ಕಂಥ 2 ಆಪ್ಷನ್ಗಳನ್ನು ಕೊಟ್ಟು ನಾನು ನಿಮಗೆ ಪ್ರಶ್ನೆ ಮಾಡಿದ್ದೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಯೂ ಕೂಡ ಸರಿಸುಮಾರು 1,200ರಷ್ಟು ಮತಗಳನ್ನು ತಾವುಗಳು ಚಲಾಯಿಸಿದ್ದೀರ. ಇದರಲ್ಲಿ 75% ಮತಗಳು ಬಿ ಶ್ರೀರಾಮುಲು ಅವರು ಈ ಬಾರಿ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರ. ಅಂದರೆ 1,200 ಮತಗಳಲ್ಲಿ 75% ಅಂದರೆ 900 ಮತಗಳು ಬಿ ಶ್ರೀರಾಮುಲು ಅವರು ಈ ಬಾರಿ ಗೆಲ್ತಾರೆ ಅಂತಕ್ಕಂಥ ಉತ್ತರ ಬಂದಿದೆ.
ಅದೇ ರೀತಿ ಶ್ರೀರಾಮುಲವರು ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲೋದಿಲ್ಲ ಅಂತ 25% ಮತಗಳು ಚಲಾವಣೆಯಾಗಿವೆ. ಅಂದರೆ 1200 ಮತಗಳ ಪೈಕಿ 25% ಅಂದರೆ 300ರಷ್ಟು ಮತಗಳು ಶ್ರೀರಾಮುಲು ಈ ಬಾರಿ ಗೆಲ್ಲೋದಿಲ್ಲ ಅಂತಕ್ಕಂಥ ಉತ್ತರ ಕೊಟ್ಟಿದ್ದೀರಿ ಸ್ನೇಹಿತರೆ. ಅದೇ ರೀತಿ ಮೂರನೆಯ ಹಾಗೂ ಪ್ರಮುಖವಾದ ಪ್ರಶ್ನೆ, ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ನಿಮಗೆ ತೃಪ್ತಿ ತಂದಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಸರಿಸುಮಾರು 1300 ಮತಗಳು ಚಲಾವಣೆಯಾಗಿದ್ದಾವೆ. ಇದರಲ್ಲಿ 31% ಮಂದಿ ಅಂದರೆ 1300ರಲ್ಲಿ 31% ಅಂದರೆ 403 ಮಂದಿಯಷ್ಟು ಜನ ಸಿದ್ದರಾಮಯ್ಯ ಸರ್ಕಾರ ನಮಗೆ ಆಡಳಿತ ತೃಪ್ತಿ ತಂದಿದೆ ಅಂತಕ್ಕಂಥ ಉತ್ತರವನ್ನು ಕೊಟ್ಟರೆ, ಸುಮಾರು 69% ಜನ ಅಂದರೆ 1300 ಮತಗಳ ಪೈಕಿ 897ರಷ್ಟು ಜನ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತ ನಮಗೆ ತೃಪ್ತಿ ತಂದಿಲ್ಲ ಅಂತಕ್ಕಂಥ ಉತ್ತರವನ್ನು ತಾವು ನೀಡಿದ್ದೀರ ಸ್ನೇಹಿತರೆ. ಸಿದ್ದರಾಮಯ್ಯನವರ ಆಡಳಿತ ನಮಗೆ ತೃಪ್ತಿ ತಂದಿಲ್ಲ ಅಂತಕ್ಕಂಥ ಓಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾವೆ ಸ್ನೇಹಿತರೆ. BJPಯ ಮಾಜಿ ಸಚಿವ ಹಾಗೂ ಬಳ್ಳಾರಿಯ ಪ್ರಭಾವಿ ನಾಯಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈಗೇನು KRPP ಪಕ್ಷವನ್ನು ಕಟ್ಟಿ BJPಯಿಂದ ಹೊರಗಿದ್ದಾರೆ. ಅವರು BJPಗೆ ಮತ್ತೊಮ್ಮೆ ಸೇರ್ಪಡೆ ಆಗಬೇಕಾ ಬೇಡ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದಿಟ್ಟಿದ್ದೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಸರಿಸುಮಾರು 1800ರಷ್ಟು ಮತಗಳು ಚಲಾವಣೆಯಾಗಿದ್ದಾವೆ. ಇದರಲ್ಲಿ 75% ಮತದಾರರು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಅವರು ಮತ್ತೊಮ್ಮೆ BJP ಸೇರ್ಪಡೆ ಆಗಬೇಕು ಅಂತಕ್ಕಂಥ ಉತ್ತರವನ್ನು ಕೊಟ್ಟರೆ, 25% ಮತದಾನ ಜನಾರ್ದನ್ ರೆಡ್ಡಿ ಅವರು BJP ಸೇರ್ಪಡೆ ಆಗೋದು ಬೇಡ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರ ಸ್ನೇಹಿತರೆ. ಅಂದರೆ ಚಲಾವಣೆಯಾದ ಒಟ್ಟು 1800 ಮತಗಳ ಪೈಕಿ ಜನಾರ್ದನ್ ರೆಡ್ಡಿ ಅವರು ಮತ್ತೊಮ್ಮೆ BJP ಸೇರ್ಪಡೆ ಆಗಬೇಕು ಅಂತ 1350ರಷ್ಟು ಮತಗಳು ಚಲಾವಣೆಯಾದರೆ, ಜನಾರ್ದನ್ ರೆಡ್ಡಿ ಅವರು BJPಗೆ ಮರಳಿ ಬರೋದು ಬೇಡ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು 1800ರಲ್ಲಿ 450 ಮತದಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ಒಂದು ಉತ್ತರವನ್ನು ಗಮನಿಸಿದರೆ ಜನಾರ್ದನ್ ರೆಡ್ಡಿ ಅವರು ಮತ್ತೊಮ್ಮೆ BJPಗೆ ಸೇರ್ಪಡೆ ಆಗಬೇಕು ಅಂತಕ್ಕಂಥ ಭಾವನೆಯನ್ನು ಕರ್ನಾಟಕದ ಅನೇಕ ಮತದಾರರು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ ಸ್ನೇಹಿತರೆ. ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ತಾವಿನ್ನೂ ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಧನ್ಯವಾದ.